ಸರ್, ಈಗ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ಬಂದೋಗಿ? 15 ದಿನ ಆಯ್ತಲ್ಲ. ಏನು ತೊಂದರೆಗೆ ಅಂತ ಇದ್ರಿ? ಅದು ಕನಸಲ್ಲಿ ಧಾತು ಹೋಗೋದು, ಸ್ವಪ್ನಸ್ಖಲನ ಅಂತ ಹೇಳ್ತಾರೆ ಅಲ್ವಾ? ನಿದ್ದೆಗಣ್ಣಲ್ಲಿ ನಿಮಗೆ ಗೊತ್ತಿಲ್ದಂಗೆ ಧಾತು ಹಂಗೆ ಸ್ಖಲನ ಆಗ್ಬಿಡೋದು, ವೀರ್ಯ ಹೋಗ್ಬಿಡೋದು, ಹೌದಲ್ಲ? ಆಮೇಲೆ ಮೂತ್ರದಲ್ಲೂ ಹೋಗೋದಾ? ಮೂತ್ರದಲ್ಲೂ ಹೋಗ್ತಾ ಇತ್ತು. ವೀಕ್ನೆಸ್ ಇತ್ತ ಬಾಡಿ ದೇಹದ? ಮಂಡಿ ನೋವು, ಸುಸ್ತು, ತಲೆ ಜೋಲಿ ಬರೋದು, ಹೌದಲ್ಲ? ನಿದ್ದೆ ಸರಿ ಆಗ್ತಾ ಇರಲಿಲ್ಲ, ಏನಕ್ಕೂ ಉತ್ಸಾಹ ಇರ್ತಾ ಇರಲಿಲ್ಲ, ಆಸಕ್ತಿ ಇರ್ತಾ ಇರಲಿಲ್ಲ, ಕರೆಕ್ಟ್ ತಾನೆ? ಸ್ಟ್ರೆಸ್ ಅಲ್ವಾ? ಟೆನ್ಷನ್. ಹಾಂ, ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು? ಅಂದಾಜು ಎಷ್ಟು ವರ್ಷದಿಂದ? ಅಂದಾಜು ಅಂದರೆ ನಾನು ಒಂದು 10th ಸರ್. ಅವಾಗಿಂದನೂ ಇದೇ ಪ್ರಾಬ್ಲಮ್ ಇತ್ತು? ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಪ್ರಾಬ್ಲಮ್ ಇದೆಯಾ? ಹಾಂ, ಎಲ್ಲ ಕಡೆ ತೋರಿಸಾಗಿತ್ತು ಸರ್. ಒಂದು 3-4 ತೋರಿಸಿನಿ ಸರ್, ಏನು ಯೂಸ್ ಆಗಲಿಲ್ಲ. ಆಮೇಲೆ ನಮ್ಮಲ್ಲಿ ಬಂದ್ರಿ. ಈಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡ್ಮೇಲೆ ಏನಾರು ಅನುಕೂಲ ಆಗಿದೆಯಾ? ಆಗಿದೆ ಸರ್. ಸ್ಟಾಪ್ ಆಗಿದೆಯಾ ಎಲ್ಲ? ಸೊ ನಿದ್ದೆಗಣ್ಣಲ್ಲಿ ಹೋಗ್ತಾ ಇಲ್ಲ, ಮೂತ್ರದಲ್ಲಿ ಹೋಗ್ತಾ ಇಲ್ಲ, ಹೌದಲ್ಲ? ಆಮೇಲೆ ಸ್ಟ್ರೆಂತ್ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ ಸರ್. ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ, ಸೊಂಟ ನೋವಿಲ್ಲ ಈಗೇನು? ಮುಂಚೆ ಇದ್ದಷ್ಟು ಐತೆ, ಈಗ ಕಮ್ಮಿ ಆಗಿತ್ತಾ? ಭುಜ ನೋವು ಕಮ್ಮಿ ಆಗಿದೆಯಾ? ಊಟ ಸೇರ್ತಾ ಇದೆಯಾ? ಸುಸ್ತು ಹೆಂಗಿದೆ? ಸುಸ್ತು ಆರಾಮದಿದೆ ಸರ್. ಕಮ್ಮಿ ಆಗಿದೆ ಸುಸ್ತು, ಆರಾಮದಿರಿ ಈಗ. ಹಂಗಾಗಿ ಇನ್ನೊಂದ್ಸರಿ ತೋರ್ಸಕ್ ಬಂದ್ರಿ, ಕರೆಕ್ಟ್ ತಾನೆ? ನಿಜ ತಾನೆ? ಡಾಕ್ಟರ್ ಲಂಚ ಕೊಟ್ಟು ಹೇಳಿಸ್ತದಾರ? ಇಲ್ಲ ಸರ್. ಏನಿಲ್ಲಲ್ಲ? ಹಂಗಾರೆ ಈ ತರ ಪ್ರಾಬ್ಲಮ್ ಇರೋರು ಮೆಡಿಸಿನ್ ತಗೋಬಹುದು ಆಯುರ್ವೇದಿಕ್ ಅಲ್ಲಿ, ಕೆಲಸ ಮಾಡ್ತದೆ. ಅದಕ್ಕೆ ನೀವೇ ಉದಾಹರಣೆ. ಸೈಡ್ ಎಫೆಕ್ಟ್ ಏನಾರ? ಏನಿಲ್ಲಲ್ಲ? ಖುಷಿ ಇದೆಯಾ? ಥ್ಯಾಂಕ್ ಯು.